ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ಅಮಾನವೀಯ ಸರ್ಕಾರಕ್ಕೆ 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ 11 ಜನ ಕ್ರಿಕೆಟ್ ಅಭಿಮಾನಿಗಳ ಬಲಿ ತೆಗೆದುಕೊಂಡ ಸರ್ಕಾರಕ್ಕೆ ಈಗ ನಮ್ಮ ಸಂಸತ್ ಸದಸ್ಯರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತ ಶ್ರೀಯುತ ಗೋವಿಂದ್ ಕಾರಜೋಳ ಅವರು ಮಾತಾಡಬೇಕಂತ ವಿನಂತಿ ಮಾಡ್ತೇನೆ. ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಮಾಧ್ಯಮದ ಮಿತ್ರರು, ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿನಿತ್ಯ ಒಂದಿಲ್ಲ ಒಂದು ದುರಂತಗಳು ಆಗ್ತಾ ಇದ್ದಾವೆ. ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳು ಆಗ್ತಾ ಇದ್ದಾವೆ. ಇದೊಂದು ದುರಂತದ ಸರ್ಕಾರ, ಹಗರಣಗಳ ಸರ್ಕಾರ. ಇವರಿಗೆ 11 ಜನ ಅಮಾಯಕರ ಬಲಿ ತಗೊಂಡ ಮೇಲೆ ವಿಧಾನಸೌಧದಲ್ಲಿ ಕೂಡುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ, ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ. ಆರ್ಸಿಬಿ ಯಾರ್ದು? ಆರ್ಸಿಬಿ ವಿಸ್ಕಿ ಮಾರಾಟ ಮಾಡಲಿಕ್ಕೆ ಒಂದು ಕಂಪನಿ. ಆ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ಸರ್ಕಾರ ಈ ದುರಂತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಾಚಿಕೆಗೇಡು ಸಂಗತಿ. ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳ್ತಿರ್ತಾರ, ನುಡಿದಂತೆ ನಡೆದ ಸರ್ಕಾರ, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತಕ್ಕಂಥ ಸರ್ಕಾರ ಅಂತ ಹೇಳಿ. ಇದೇನಾ ನೀವು ನುಡಿದಂತೆ ನಡೆದ ಸರ್ಕಾರ? ಸರ್ಕಾರದ ಖಜಾನೆ ಹಗಲು ದರೋಡೆ ಮಾಡಿದ್ರಿ. ವಾಲ್ಮೀಕಿ ನಿಗಮದ 187 ಕೋಟಿ ನುಂಗಿದ್ರಿ. ಅಷ್ಟೇ ಅಲ್ಲ, ಇವತ್ತು ಮೂಡ ಹಗರಣದಲ್ಲಿ ನಿಮ್ಮ ಇಡೀ ಕುಟುಂಬನೇ ಸಿಗಾಕೊಂಡು ಒದ್ದಾಡ್ತಾ ಇದ್ದೀರಿ. 1-2 ಹಗರಣಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 11 ಜನ ಅಮಾಯಕರನ್ನೇನು ಬಲಿ ತಗೊಂಡಿದ್ದೀರಿ, ಅವರ ಹೆತ್ತ ತಂದೆ ತಾಯಿಗಳು ಕಣ್ಣೀರಿನ ಶಾಪವನ್ನು ಹಾಕ್ತಾ ಇದ್ದಾರೆ. ನಿಮಗೇನಾದರೂ ಜನರ ಬಗ್ಗೆ ಕಳಕಳಿ ಕಾಳಜಿ ಇತ್ತಂದ್ರೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂತ ಅವಶ್ಯಕತೆ ಇರಲಿಲ್ಲ. ಯಾವಾಗ ಡಿಸಿಪಿ ಭದ್ರತಾ ವಿಭಾಗದವರು ಪತ್ರ ಬರೆದು ಸಿಬ್ಬಂದಿ ಕೊರತೆ ಇದೆ, ಕಡಿಮೆ ಸಮಯದಲ್ಲಿ ಭದ್ರತೆ ಒದಗಿಸಲಿಕ್ಕೆ ಆಗೋದಿಲ್ಲ, ಅನಾಹುತಗಳು ಸಂಭವಿಸ್ತಾವ ಅಂತೇಳಿ ಎಚ್ಚರಿಕೆ ಕೊಟ್ಟರೂ ಕೂಡ ನೀವು ಇದನ್ನು ಯಾವ ಕಾರಣಕ್ಕಾಗಿ ಮಾಡಿದ್ರಿ, ಯಾರನ್ನ ಮೆಚ್ಚಿಸೋದಕ್ಕಾಗಿ ಮಾಡಿದ್ರಿ ಅನ್ನೋದನ್ನ 6.5 ಕೋಟಿ ಜನರಿಗೆ ತಿಳಿಸಿ ಹೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅಷ್ಟೇ ಅಲ್ಲ, ಪತ್ರವನ್ನ ಬರೆದದ್ದನ್ನ ಇವತ್ತು ಡಿಪಿಆರ್ ಸೆಕ್ರೆಟರಿಗೆ ಬರೆದ. ಡಿಪಿಆರ್ ನೇರವಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಇರ್ತಕ್ಕಂಥ ಇಲಾಖೆ. ಸ್ವತಃ ಮುಖ್ಯ ಕಾರ್ಯದರ್ಶಿಗಳನ್ನೇ ನೀವು ಪೆಂಡಾಲ್ ಹಾಕ್ಲಿಕ್ಕೆ ಕಳಿಸ್ತೀರಿ, ಸ್ಟೇಡಿಯಂದಾಗ ಓಡಾಡ್ಲಿಕ್ಕೆ ಹಚ್ತೀರಿ ಅಂದ್ರೆ ನಿಮ್ಮ ಸರ್ಕಾರದ ನೈತಿಕತೆ ಏನು? ಒಬ್ಬ AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಬೇಕಾದಂತ ಕೆಲಸ ಕರ್ನಾಟಕದ ಚೀಫ್ ಸೆಕ್ರೆಟರಿನಲ್ಲಿ ನಿಲ್ಲಿಸಿ ನೀವು ಕೆಲಸ ತಗೊಳ್ತೀರಿ ಅಂದ್ರೆ ನಿಮ್ಗೆ ಎಷ್ಟು ಅರ್ಜೆನ್ಸಿ ಇತ್ತು ಅನ್ನೋದು ಅದರ ಮೇಲಿಂದ ಗೊತ್ತಾಗ್ತದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾಡಿನ ಜನ ನಿಮ್ಮ ರಾಜೀನಾಮೆಗಾಗಿ ಕಾಯ್ತಾ ಇದ್ದಾರೆ, ನಿಮ್ಮ ರಾಜೀನಾಮೆಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಕೂಡಲೇ ರಾಜೀನಾಮೆ ಕೊಟ್ಟು ರಾಜ್ಯದ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಸಸ್ಪೆಂಡ್ ಮಾಡಿರ್ತಕ್ಕಂಥ ಅಮಾನವೀಯ ಸರ್ಕಾರಕ್ಕೆ 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ 11 ಜನ ಕ್ರಿಕೆಟ್ ಅಭಿಮಾನಿಗಳ ಬಲಿ ತೆಗೆದುಕೊಂಡ ಸರ್ಕಾರಕ್ಕೆ ಈಗ ನಮ್ಮ ಸಂಸತ್ ಸದಸ್ಯರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತ ಶ್ರೀಯುತ ಗೋವಿಂದ್ ಕಾರಜೋಳ ಅವರು ಮಾತಾಡಬೇಕಂತ ವಿನಂತಿ ಮಾಡ್ತೇನೆ. ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ
ಮಾಧ್ಯಮದ ಮಿತ್ರರೇ, ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿನಿತ್ಯ ಒಂದಿಲ್ಲ ಒಂದು ದುರಂತಗಳು ಆಗ್ತಾ ಇದ್ದಾವೆ. ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳು ಆಗ್ತಾ ಇದ್ದಾವೆ. ಇದೊಂದು ದುರಂತದ ಸರ್ಕಾರ, ಹಗರಣಗಳ ಸರ್ಕಾರ. ಇವರಿಗೆ 11 ಜನ ಅಮಾಯಕರ ಬಲಿ ತಗೊಂಡ ಮೇಲೆ ವಿಧಾನಸೌಧದಲ್ಲಿ ಕೂಡುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ, ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ. RCB ಯಾರ್ದು? RCB ವಿಸ್ಕಿ ಮಾರಾಟ ಮಾಡಲಿಕ್ಕೆ ಒಂದು ಕಂಪನಿ. ಆ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ಸರ್ಕಾರ ಈ ದುರಂತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಾಚಿಕೆಗೇಡು ಸಂಗತಿ. ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳ್ತಿರ್ತಾರ, ನುಡಿದಂತೆ ನಡೆದ ಸರ್ಕಾರ, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತಕ್ಕಂಥ ಸರ್ಕಾರ ಅಂತ ಹೇಳಿ. ಇದೇನಾ ನೀವು ನುಡಿದಂತೆ ನಡೆದ ಸರ್ಕಾರ? ಸರ್ಕಾರದ ಖಜಾನೆ ಹಗಲು ದರೋಡೆ ಮಾಡಿದ್ರಿ. ವಾಲ್ಮೀಕಿ ನಿಗಮದ 187 ಕೋಟಿ ನುಂಗಿದ್ರಿ. ಅಷ್ಟೇ ಅಲ್ಲ, ಇವತ್ತು ಮೂಡ ಹಗರಣದಲ್ಲಿ ನಿಮ್ಮ ಇಡೀ ಕುಟುಂಬನೇ ಸಿಗಾಕೊಂಡು ಒದ್ದಾಡ್ತಾ ಇದ್ದೀರಿ. 1-2 ಹಗರಣಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 11 ಜನ ಅಮಾಯಕರನ್ನೇನು ಬಲಿ ತಗೊಂಡಿದ್ದೀರಿ, ಅವರ ಹೆತ್ತ ತಂದೆ ತಾಯಿಗಳು ಕಣ್ಣೀರಿನ ಶಾಪವನ್ನು ಹಾಕ್ತಾ ಇದ್ದಾರೆ. ನಿಮಗೇನಾದರೂ ಜನರ ಬಗ್ಗೆ ಕಳಕಳಿ ಕಾಳಜಿ ಇತ್ತಂದ್ರೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂತ ಅವಶ್ಯಕತೆ ಇರಲಿಲ್ಲ. ಯಾವಾಗ ಡಿಸಿಪಿ ಭದ್ರತಾ ವಿಭಾಗದವರು ಪತ್ರ ಬರೆದು ಸಿಬ್ಬಂದಿ ಕೊರತೆ ಇದೆ, ಕಡಿಮೆ ಸಮಯದಲ್ಲಿ ಭದ್ರತೆ ಒದಗಿಸಲಿಕ್ಕೆ ಆಗೋದಿಲ್ಲ, ಅನಾಹುತಗಳು ಸಂಭವಿಸ್ತಾವ ಅಂತೇಳಿ ಎಚ್ಚರಿಕೆ ಕೊಟ್ಟರು ಕೂಡ ನೀವು ಇದನ್ನು ಯಾವ ಕಾರಣಕ್ಕಾಗಿ ಮಾಡಿದ್ರಿ, ಯಾರನ್ನ ಮೆಚ್ಚಿಸೋದಕ್ಕಾಗಿ ಮಾಡಿದ್ರಿ ಅನ್ನೋದನ್ನ 6.5 ಕೋಟಿ ಜನರಿಗೆ ತಿಳಿಸಿ ಹೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಅಷ್ಟೇ ಅಲ್ಲ, ಪತ್ರವನ್ನ ಬರೆದದ್ದನ್ನ ಇವತ್ತು DPR ಸೆಕ್ರೆಟರಿಗೆ ಬರೆದ. DPR ನೇರವಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಇರ್ತಕ್ಕಂಥ ಇಲಾಖೆ. ಸ್ವತಃ ಮುಖ್ಯ ಕಾರ್ಯದರ್ಶಿಗಳನ್ನೇ ನೀವು ಪೆಂಡಾಲ್ ಹಾಕ್ಲಿಕ್ಕೆ ಕಳಿಸ್ತೀರಿ, ಸ್ಟೇಡಿಯಂದಾಗ ಓಡಾಡ್ಲಿಕ್ಕೆ ಹಚ್ತೀರಿ ಅಂದ್ರೆ ನಿಮ್ಮ ಸರ್ಕಾರದ ನೈತಿಕತೆ ಏನು? ಒಬ್ಬ AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಬೇಕಾದಂತ ಕೆಲಸ ಕರ್ನಾಟಕದ ಚೀಫ್ ಸೆಕ್ರೆಟರಿನಲ್ಲಿ ನಿಲ್ಲಿಸಿ ನೀವು ಕೆಲಸ ತಗೊಳ್ತೀರಿ ಅಂದ್ರೆ ನಿಮ್ಗೆ ಎಷ್ಟು ಅರ್ಜೆನ್ಸಿ ಇತ್ತು ಅನ್ನೋದು ಅದರ ಮೇಲಿಂದ ಗೊತ್ತಾಗ್ತದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾಡಿನ ಜನ ನಿಮ್ಮ ರಾಜೀನಾಮೆಗಾಗಿ ಕಾಯ್ತಾ ಇದ್ದಾರೆ, ನಿಮ್ಮ ರಾಜೀನಾಮೆಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಕೂಡಲೇ ರಾಜೀನಾಮೆ ಕೊಟ್ಟು ರಾಜ್ಯದ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.